ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಶ್ತಾಕ್ ಇನ್ ಬ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಗೈಸ್, ನಿನ್ನೆ ನಾನು ಒಂದು ಕರೆಕ್ಟಾಗಿ 3 ವೀಡಿಯೋಸ್ ಪೋಸ್ಟ್ ಮಾಡಿದೆ. ಎಲ್ಲದು ರೌಂಡ್ 3 ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಮುಂದೆ ಏನು ಮಾಡಬೇಕು, ಮತ್ತು ಎಷ್ಟೊಂದು ಜನ ಅದಾದಮೇಲೆ ಕೇಳಿದ್ರು ಒಂದು ವೀಡಿಯೋ ಪೋಸ್ಟ್ ಮಾಡಿದ್ಮೇಲೆ ಪೆನಾಲ್ಟಿ ಫೀಸ್ ಅಂದರೆ ಏನು, ಅದು ಯಾವ ಥರ ಪೇ ಮಾಡೋದು, ಅದ್ರ ಮೇಲೂ ವೀಡಿಯೋ ಮಾಡಿ ಹಾಕಿದ್ದೀನಿ. ಬಟ್ ಸ್ಟಿಲ್ ಇನ್ನೂ ನಿಮ್ಗೆ ಎಷ್ಟೊಂದು ಕ್ವಶನ್ಸ್ ಇದೆ. ಅಂದರೆ ಕಮೆಂಟ್ ಹಾಕಿದ್ದೀರಾ ನನಗೆ. ಎಷ್ಟು ಜನಕ್ಕಾಗುತ್ತೋ ಅಷ್ಟು ರಿಪ್ಲೈ ಕೊಟ್ಟಿದ್ದೀನಿ. ಮೇ ಬಿ 150+ ಕಮೆಂಟ್ಸ್ ಬಂದಿದೆ. ಮತ್ತು ನಾನು ನಿನ್ನೆ ವೀಡಿಯೋದಲ್ಲಿ ನಾನು ಇನ್ಸ್ಟಾ ID ಕೊಟ್ಟಿದ್ದೆ, ಬೇಕಾದರೆ ಮೆಸೇಜ್ ಮಾಡಿ. ಇಫ್ ಯು ಆರ್ ನಾಟ್ ಓಕೆ ವಿತ್ ಕಮೆಂಟಿಂಗ್ ಇನ್ ಯೂಟ್ಯೂಬ್, ನೀವು ನನಗೆ ಇನ್ಸ್ಟಾದಲ್ಲಿ ಡೈರೆಕ್ಟಾಗಿ ಮೆಸೇಜ್ ಮಾಡಿದ್ರೆ ಅಥವಾ DM ಮಾಡಿದ್ರೆ ನಾನು ರಿಪ್ಲೈ ಕೊಡ್ತೀನಿ ಅಂತ. ಸೊ ಆದಷ್ಟು ಜನಕ್ಕೆ ನಾನು ಇನ್ಸ್ಟಾದಲ್ಲಿ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಬಟ್ ಇನ್ನೂ ಎಷ್ಟೊಂದು ಜನ ಡೌಟ್ ಕೇಳಿದ್ದೀರಾ, ಅದನ್ನ ನಾನು ಸ್ಕ್ರೀನ್ಶಾಟ್ ತೆಗೆದು ಮಡಿಕೊಂಡಿದ್ದೀನಿ ಇಷ್ಟೊಂದು ಕಮೆಂಟ್ಸ್ಗಳನ್ನ. ಫಸ್ಟ್ ಕ್ವಶನ್ ಬಂದೇನೆಂದರೆ, ಅಕ್ಕ ಥರ್ಡ್ ರೌಂಡಲ್ಲಿ KCT ಕಾಲೇಜಲ್ಲಿ ಸೀಟ್ಸ್ ಫುಲ್ ಆಗಿರುತ್ತಲ್ವಾ, ಅಂದರೆ ವೇಕೆಂಟ್ ಇರುತ್ತಾ? ಅಂದರೆ KCT ನೆಕ್ಸ್ಟ್ ರೌಂಡಲ್ಲಿ ಕಾಲೇಜಸ್ಸು ವೇಕೆಂಟ್ ಇರುತ್ತಾ, ಸೀಟ್ಸ್ ವೇಕೆಂಟ್ ಇರುತ್ತಾ ಅಂತ ಕೇಳಿದ್ದೀರಾ. ಹೌದು, ವೇಕೆಂಟ್ ಇರುತ್ತೆ. ನೆಕ್ಸ್ಟ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಾಗ 0 ಅಂತ ತೋರಿಸ್ಬೋದು, ಬಟ್ ವೇಕೆಂಟ್ ಇರುತ್ತೆ. ಅದು ಹೆಂಗೆ ಅಂದರೆ, ಇವಾಗ ನೀವು ಎಷ್ಟೊಂದು ಜನ ಸೆಕೆಂಡ್ ರೌಂಡಲ್ಲಿ ಒಂದು ಕಾಲೇಜ್ ಸಿಕ್ಕಿದೆ, ಓಕೆನಾ. ಈಗ ಯಾವ್ದು ಅಂದ್ಕೊಳ್ಳೋಣ, JSS ಕಾಲೇಜ್ ಸಿಕ್ಕಿದೆ ಅಂದ್ಕೊಳ್ಳೋಣ, ಓಕೆನಾ. ಅವರು ಏನು ಹಾಕಿರ್ತಾರೆ, ಚಾಯ್ಸ್ 1 ಹಾಕಿರ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದರೆ, ನೆಕ್ಸ್ಟ್ ರೌಂಡಲ್ಲಿ ಅವ್ರಿಗೆ ಬೇರೆ ಕಾಲೇಜ್ ಸಿಗುತ್ತೆ. ಅಂದರೆ ರೌಂಡ್ 3ಅಲ್ಲಿ ಇನ್ನೊಂದು ಕಾಲೇಜ್ ಸಿಗುತ್ತೆ. ಅವಾಗ JSS ಕಾಲೇಜಲ್ಲಿ ಒಂದು ಸೀಟ್ ವೇಕೆಂಟ್ ಆಗುತ್ತೆ. ಸೊ ಅವಾಗ ನಿಮಗೆ JSS ಕಾಲೇಜ್ ಸಿಗ್ಬೋದು. ಹಂಗೆ ಸೀಟ್ಸ್ ವೇಕೆಂಟ್ ಆಗುತ್ತೆ, ವೇಕೆನ್ಸಿ ಇರುತ್ತೆ. ಆ್ಯಂಡ್ ನೀವು ಎಷ್ಟೊಂದು ಜನ ಕೇಳಿದ್ರೆ ಅಂದರೆ, ಅಕ್ಕ ಕಾಲೇಜಸ್ನ ಆ್ಯಡ್ ಮಾಡ್ಬೋದಾ ಅಂತ. ಹೌದು, ಕಾಲೇಜಸ್ನ ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಏನಂದರೆ, ಅಕ್ಕ ಥರ್ಡ್ ರೌಂಡ್ಗೆ ಮತ್ತೆ ಫ್ರೆಶ್ ಎಂಟ್ರಿ ಮಾಡಬೇಕಾ, ಅಂದರೆ ಆಪ್ಷನ್ ಎಂಟ್ರಿ ಮಾಡಬೇಕಂತ ಕೇಳಿದ್ದೀರಾ. ಇಲ್ಲ, ತಿರ್ಗಾ ಮತ್ತೆ ಆಪ್ಷನ್ ಎಂಟ್ರಿ ಮಾಡೋದು ಅಂಥದ್ದೇನಿಲ್ಲ. ಕಾಲೇಜಸ್ನ ಆ್ಯಡ್ ಮಾಡ್ಬೋದಷ್ಟೇ, ಬಟ್ ತಿರ್ಗಾ ಮತ್ತೆ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತೆಲ್ಲ. ಯಾರಾದರೂ ಪೆನಾಲ್ಟಿ ಫೀಸ್ ಕಟ್ಟಿರ್ತಾರಲ್ಲ ನೋಡಿ, ಅವರಿಗೆ ತಿರ್ಗಾ ಮತ್ತೆ ಆಪ್ಷನ್ ಎಂಟ್ರಿ ಮಾಡಬೇಕು. ತಿರ್ಗಾ 750 ಪೇ ಮಾಡಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ವೀಡಿಯೋನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನಿಮ್ಗೆ ಇನ್ನೂ ಅದು ಮೇಲೆ ಡೌಟ್ ಇದ್ದರೆ ನೀವು ಹೋಗಿ ಚೆಕ್ ಮಾಡ್ಬೋದು. ನೆಕ್ಸ್ಟ್ ಬಂದು, ಅಕ್ಕ ಪ್ಲೀಸ್ ಟೆಲ್ ಇಫ್ ದೇರ್ ವಿಲ್ ಬಿ ಎ ಆಪ್ಷನ್ ಟು ಡೂ ಫ್ರೆಶ್ ಆಪ್ಷನ್ ಎಂಟ್ರಿ ಫಾರ್ ಚಾಯ್ಸ್ ಆನ್ ಸ್ಟೂಡೆಂಟ್ಸ್ ಇನ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಇಲ್ಲ, ತಿರ್ಗಾ ಮತ್ತೆ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಏನಿಲ್ಲ. ಯಾರ್ಯಾರು ಪೆನಾಲ್ಟಿ ಫೀಸ್ ಕಟ್ತಾರಲ್ಲ ಅವ್ರಿಗೆ ಮತ್ತೆ ಆಪ್ಷನ್ ಎಂಟ್ರಿ ಮಾಡಬೇಕು. ನೀವು ಜಸ್ಟ್ ಏನು ಮಾಡಬೇಕು ಅಂದರೆ ಲಾಗಿನ್ ಆಗಬೇಕಷ್ಟೇ, ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ. ನೆಕ್ಸ್ಟ್ ಇನ್ನೊಬ್ರು ಕೇಳಿರೋದು ಏನಂದರೆ, ಇಫ್ ಐ ಗಾಟ್ ಕಾಲೇಜ್ ಬಟ್ ಐ ವಾಂಟ್ ಅಪ್ಗ್ರೇಡೇಷನ್ ಇನ್ ಥರ್ಡ್ ರೌಂಡ್, 5K ಶುಡ್ ಪೇನಾ, 5,000 ಕಟ್ಟಬೇಕಂತ ಕೇಳಿದಿರಾ. ಇಲ್ಲ, 1000 ಯಾರು ಪೇ ಮಾಡಬೇಕು ಅಂದರೆ, ಯಾರು ಚಾಯ್ಸ್ ಎಂಟ್ರಿ ಮಾಡಲ್ಲ ಅವರಷ್ಟೇ 5,000 ಪೇ ಮಾಡಬೇಕು. 5,000 ಪೇ ಮಾಡಿದ್ರೆ ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಅಷ್ಟೇ. ಯಾರು ಚಾಯ್ಸ್ 1 ಎಂಟರ್ ಮಾಡ್ತಾಯಿದ್ರೆ ಅವ್ರು 5,000 ಪೇ ಮಾಡೋಂಗಿಲ್ಲ. ಅದಾದ್ಮೇಲೆ ಎಷ್ಟೊಂದು ಜನ ಕೇಳ್ತಾ ಇದ್ದು, ಅಕ್ಕ ಚಾಯ್ಸ್ 4 ಎಂಟರ್ ಮಾಡಿದ್ರೆ ನಾವು ಬೇರೆ ಇದರಲ್ಲಿ ನೀಟ್ ಕೌನ್ಸಿಲಿಂಗ್ ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ವಾ ಅಂತ. ಇಲ್ಲ, ನಾನು ಕ್ಲಿಯರಾಗಿ ಹೇಳಿದ್ದೀನಿ, ಬರೀ KCT ಕೌನ್ಸಿಲಿಂಗಿಂದ ಅಷ್ಟೇ ಎಕ್ಸಿಟ್ ಆಗೋದು. ನೀವು ಬೇರೆ ಯಾವುದೇ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರು ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಜಸ್ಟ್ ನೀವೀಗ KCT ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ತೀರಾ, ನೀವೇನಾದರೂ ಚಾಯ್ಸ್ 4 ಎಂಟರ್ ಮಾಡಿದ್ರೆ. ನೆಕ್ಸ್ಟ್ ಕ್ವಶನ್ ಬಂದು, ವಿಲ್ ಹ್ಯಾವ್ ಚಾನ್ಸಸ್ ಆಫ್ ಎಕ್ಸ್ಟೆನ್ಷನ್ ಫಾರ್ ಅಡ್ಮಿಷನ್. ಏನಾದರೂ ಎಕ್ಸ್ಟೆಂಡ್ ಮಾಡ್ತಾರೆ ಅಡ್ಮಿಷನ್ದು ಡೇಟ್ನ, ಅಂದರೆ 28ವರೆಗೂ ಕೊಟ್ಟಿದ್ದಾರೆ ಲಾಸ್ಟ್ ಡೇಟ್. ಮೇ ಬಿ ಇಲ್ಲ, ನೋಡಬೇಕು. ಮೇ ಬಿ ಮಾಡಲ್ಲ KU, ಬಿಕಾಸ್ ಆಲ್ರೆಡಿ ಲೇಟ್ ಆಗಿದೆ. ಇನ್ನೇನು ಕಾಲೇಜ್ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಇನ್ 1 ವೀಕ್ ಆರ್ 2 ವೀಕಲ್ಲಿ ಕಾಲೇಜಸ್ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಇಯರ್ಸ್ಗೆ. ಮೇ ಬಿ ಮಾಡಲ್ಲ. ಗೈಸ್, ನೆಕ್ಸ್ಟ್ ಕಮೆಂಟ್ ಓದೋಣ. ಸ್ಕೂಲ್ ಅವರು ಸ್ಟಡಿ ಸರ್ಟಿಫಿಕೇಟ್ ಕೊಡೋದು ಲೇಟ್ ಆಗ್ತಿದೆ. ಬಿಫೋರ್ 28 ಸ್ಟಡಿ ಸರ್ಟಿಫಿಕೇಟ್ ಸಿಕ್ಕಿಲ್ಲ ಅಂದರೆ ನಮ್ಮ ಕಾಲೇಜ್ಗೆ ರಿಪೋರ್ಟ್ ಆಗ್ಬೋದಾ? ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ರೆ ಅಡ್ಮಿಷನ್ ಪ್ರೋಸೆಸ್ ಕಂಪ್ಲೀಟ್ ಮಾಡ್ತಾರೆ ಅಲ್ವಾ, ರಿಜೆಕ್ಟ್ ಮಾಡ್ತಾರಾ? ಪ್ಲೀಸ್ ಯಾರಾದರೂ ಹೇಳಿ. ಇಲ್ಲಿ ಯಾರೋ ಕೇಳಿದ್ದಾರೆ, ಅಂದರೆ ನಂದು ಸ್ಕೂಲ್ ಅವ್ರದ್ದು ಸ್ಟಡಿ ಸರ್ಟಿಫಿಕೇಟ್ ಕೊಟ್ಟಿಲ್ಲ, ರಿಜೆಕ್ಟ್ ಮಾಡ್ತಾರೆ ಏನಾದರೂ? ಇಲ್ಲ, ಹಂಗೆ ರಿಜೆಕ್ಟ್ ಮಾಡಲ್ಲ. ನೀವು ಅಡ್ಮಿಷನ್ ಪ್ರೊಸೆಸ್ಗೆ ಹೋಗ್ಬೋದು. ಕಾಲೇಜ್ದು ಸ್ಟಡಿ ಸರ್ಟಿಫಿಕೇಟ್ ಇದ್ದರೆ ಇನ್ನೂ ಒಳ್ಳೆಯದು. ಸ್ಕೂಲ್ದು ಕಾಲೇಜ್ದು ಇಲ್ಲ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅವ್ರ ಹತ್ರ ನೀವು ಹೋಗಿ ರಿಕ್ವೆಸ್ಟ್ ಮಾಡಿದ್ರೆ ದೇ ವಿಲ್ ಗಿವ್ ಚಾನ್ಸ್. ನಂದು ಯಾವುದೋ ಒಂದು ಫಾರ್ಮ್ ಬಿಟ್ಟೋಗಿದೆ, ನನಗೆ ನೆನಪಿಲ್ಲ ಯಾವುದು ಅಂತ. KCTದು ಯಾವುದೋ ಅಪ್ಲಿಕೇಶನ್ ಫಾರ್ಮು ಯಾವುದೋ ಬಿಟ್ಬಿಟ್ಟೋಗಿದೆ. ಸೊ ಅದಾದಮೇಲೆ ಅವ್ರು ಏನು ಹೇಳಿದ್ರು ಅಂದರೆ, ನೀವು ಕಾಲೇಜಿಗೆ ಎಂಟರ್ ಆಗ್ತಿರಲ್ಲ ಆ ಟೈಮಲ್ಲಿ ಬಂದು ಕೊಟ್ಟರು ಆಗುತ್ತೆ ಅಂದರು. ಸೊ ಕಾಲೇಜವ್ರು ಪರ್ಮಿಷನ್ ಕೊಡ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ಬಂದು, ಅಕ್ಕ ನಾವು ಕಾಲೇಜಿಗೆ ಹೋಗ್ಬೇಕು ಅಡ್ಮಿಷನ್ಗೆ. ಗೈಸ್, ನೀವು ಹೋಗಲೇಬೇಕು ಅಡ್ಮಿಷನ್ಗೆ. ಪೆನಾಲ್ಟಿ ಫೀಸ್ ಕಟ್ಟಕ್ಕೆ ನೀವು ಹೋಗಲಿಲ್ಲ ಅಂದರೂ ಆಗುತ್ತೆ, ಬಟ್ ಅಡ್ಮಿಷನಿಗೆ ನೀವು ಹೋಗಲೇಬೇಕು. ಎಷ್ಟೊಂದು ಜನ ಕೇಳಿರಕ್ಕ ಬರೀ ಪೇರೆಂಟ್ಸ್ ಅವರೇ ಸಾಕು ಅಡ್ಮಿಷನ್ ಪ್ರೊಸೆಸ್ಗೆ. ಇಲ್ಲೆಲ್ಲ ನೀವು ಅಡ್ಮಿಷನ್ಗೆ ಹೋಗಲೇಬೇಕು, ನೀವು ಇಲ್ಲಾಂದರೆ ಅಡ್ಮಿಷನ್ ಆಗಲ್ಲ. ನೆಕ್ಸ್ಟ್ ಕಮೆಂಟ್ ಬಂದು, ವೆನ್ ಮೈಟ್ ಇಂಜಿನಿಯರಿಂಗ್ ಕ್ಲಾಸಸ್ ಕಮೆಂಟ್ಸ್ ಇನ್ ನೆಕ್ಸ್ಟ್ 1 ವೀಕ್ ಆರ್ 2 ವೀಕ್ ಅಷ್ಟರಲ್ಲಿ ನಿಮ್ಮ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಯಾಕೆ ಗೈಸ್, ಎಲ್ಲರಿಗೂ ಬೋರ್ ಆಗ್ತಿದೆಯಾ? ಕಾಲೇಜ್ ಸ್ಟಾರ್ಟ್ ಆಗಬೇಕು ಅನಿಸ್ತಿದೆಯಾ? ಮನೇಲಿ ಇದ್ದಿದ್ದು ಎಷ್ಟೊಂದು ಜನಕ್ಕೆ ಬೋರ್ ಆಗ್ತಾ ಇರಬೇಕು. ನನಗೂ ಹಂಗೆ ಅನಿಸಿತು. ಫುಲ್ ಹಾಲಿಡೇಸ್ ಇತ್ತಲ್ಲ, ಅವಾಗಂತೂ ಫುಲ್ ಬೋರ್ ಆಗ್ತಿತ್ತು. ಅದಾದಮೇಲೆ ನಿಮಗೆ ಗೊತ್ತಾಗುತ್ತೆ ಕಾಲೇಜ್ ಸ್ಟಾರ್ಟ್ ಆದಮೇಲೆ ಎಷ್ಟು ಮಿಸ್ ಮಾಡ್ಕೋತೀರಾ ಈ ಹಾಲಿಡೇಸ್ನ ಅಂತ. ಇನ್ನು ಮತ್ತೆ ಈ ಥರ ಹಾಲಿಡೇಸ್ ಸಿಗಲ್ಲ ನಿಮ್ಮ ಲೈಫಲ್ಲಿ. ಎಂಜಾಯ್ ಮಾಡಿದ್ದೀರಾ ಅನ್ಕೋತೀನಿ ಎಲ್ಲರೂ. ನೆಕ್ಸ್ಟ್ ಕಮೆಂಟ್ ಬಂದು, ಅಕ್ಕ ಪೆನಾಲ್ಟಿ ಹೇಗೆ ಪೇ ಮಾಡೋದು? ಪೆನಾಲ್ಟಿ ಬಂದು ಡೈರೆಕ್ಟ್ ಮಲ್ಲೇಶ್ವರಮಲ್ಲಿ KE ಆಫೀಸ್ ಇದೆ, ಅಲ್ಲೋಗಿ ಪೇ ಮಾಡಬೇಕು. ನೆಕ್ಸ್ಟ್ ಬಂದು, ಅಕ್ಕ ಸೀಟ್ ಮ್ಯಾಟ್ರಿಕ್ಸ್ ಅಂತ ಕೇಳಿದರೆ, ಸೀಟ್ ಮ್ಯಾಟ್ರಿಕ್ಸ್ ಇದೆಲ್ಲ ಅಡ್ಮಿಷನ್ಸ್ ಎಲ್ಲ ಪ್ರೊಸೆಸ್ ಎಲ್ಲ ಮುಗಿದ್ಮೇಲೆ ಬಿಡ್ತಾರೆ. ಆಫ್ಟರ್ 28 ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ. ಕಮೆಂಟ್ ಬಂದು, ವೇರ್ ಟು ಪೇ ದ ಪೆನಾಲ್ಟಿ ಫೀಸ್, ಡೂ ದೇ ರಿಲೀಸ್ ಎ ಸಪ್ರೇಟ್ ಲಿಂಕ್ ಫಾರ್ ದಟ್.
ಇಲ್ಲೆಲ್ಲ ಡೈರೆಕ್ಟ್ ಕೆ ಇ ಆಫೀಸ್ಗೆ ಹೋಗಿ ಪೇ ಮಾಡಬೇಕು. ಇದೇ ಕ್ವಶನ್ ನಂಗೆ ತುಂಬ ಕಮೆಂಟ್ ಬಂದಿರೋದು. ನಾನು ಇದ್ರ ಮೇಲೆ ಒಂದು ವೀಡಿಯೋನೂ ಮಾಡಾಕಿದ್ದೀನಿ ಪೆನಾಲ್ಟಿ ಫೀಸ್ ಬಗ್ಗೆ, ಬಟ್ ತುಂಬ ಜನ ನೋಡಲೇ ಕಮೆಂಟ್ ಆಗ್ತಾಯಿರೋ ಮತ್ತೆ ಪೆನಾಲ್ಟಿ ಫೀಸ್ದೇನೆ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಆ ವೀಡಿಯೋ ಲಿಂಕ್ನ, ಅಥವಾ ನೀವು ಹೋಗಿ ನನ್ನ ಚಾನಲ್ ಚೆಕ್ ಮಾಡಿದ್ರೆ ಫಸ್ಟ್ ವೀಡಿಯೋ ಅದೇ ಇರೋದು. ಈಗ ನೆಕ್ಸ್ಟ್ ಕಮೆಂಟ್ ಹೋದನ, ಅಕ್ಕ ಚಾಯ್ಸ್ 4 ಸೆಲೆಕ್ಟ್ ಮಾಡಿ ಮತ್ತೆ ಪಕ್ಕ ರೌಂಡ್ 3 ಪಾರ್ಟಿಸಿಪೇಟ್ ಮಾಡ್ಬೋದಾ, ಪ್ಲೀಸ್ ರಿಪ್ಲೈ ಮಾಡಿ. ಇಲ್ಲ ಗೈಸ್, ನಾನು ಯಾವುದೋ ವೀಡಿಯೋದಲ್ಲಿ ಹೇಳಿದೆ ಚಾಯ್ಸ್ 4 ತೊಗೊಂಡು ರೌಂಡ್ 3 ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ. ಆ್ಯಂಡ್ ಕೆ ಇ ಅವರು ಇದನ್ನೇ ಹೇಳಿದ್ದು, ಪಾರ್ಟಿಸಿಪೇಟ್ ಮಾಡ್ಬೋದು, ಇಷ್ಟು ಪೆನಾಲ್ಟಿ ಫೀಸ್ ಇರುತ್ತೆ ಅಂತ ಹೇಳಿದರು. ಬಟ್ ಈಗ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಅಂದರೆ ಚಾಯ್ಸ್ 4 ಎಂಟರ್ ಮಾಡಿದ್ರೆ ನೀವು ರೌಂಡ್ 3 ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ನೀವು ರೌಂಡ್ 3 ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಜಸ್ಟ್ 2 ವೇಸ್ ಇದೆ. ಒಂದು ಚಾಯ್ಸ್ 1 ಎಂಟರ್ ಮಾಡಿ ನೀವು ರೌಂಡ್ 3 ಪಾರ್ಟಿಸಿಪೇಟ್ ಮಾಡ್ಬೋದು. ಇನ್ನೊಂದು ಪೆನಾಲ್ಟಿ ಪೇ ಮಾಡಿ ಎಕ್ಸ್ಟ್ರಾ 750 ಪೇ ಮಾಡಬೇಕು, ಬಿಕಾಸ್ ಮತ್ತೆ ನೀವು ಹೊಸದಾಗಿ ಆಪ್ಷನ್ 3 ಮಾಡಬೇಕು. ಸೊ ಈ ಥರ ವೇಸ್ ಇದೆ. ಒಂದು ಚಾಯ್ಸ್ 1, ಇನ್ನೊಂದು ಎಕ್ಸ್ಟ್ರಾ ಫೀಸ್ ಪೇ ಮಾಡಿ ಟೋಟಲಾಗಿ 5750 ಆಗುತ್ತೆ. ಚಾಯ್ಸ್ 4 ಹಾಕಿ ರೌಂಡ್ 3ಗೆ ಎಂಟರ್ ಆಗೋಕ್ಕಾಗಲ್ಲ. ಮೊದಲು ಹಂಗೆ ಅಂದಿದ್ರು, ಬಟ್ ಇವಾಗ ಆ ಥರ ಇಲ್ಲ. ಕೆ ಇ ಅವರು ಚೇಂಜ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದು, ಅಕ್ಕ ನನಗೆ ಥರ್ಡ್ ರೌಂಡಲ್ಲಿ ಬಂದಿದ್ದ ಕಾಲೇಜ್ ಇಷ್ಟ ಆಗಿಲ್ಲ ಅಂದರೆ ಸೆಕೆಂಡ್ ರೌಂಡ್ಗೆ ಬಂದಿದ್ದ ಕಾಲೇಜಿನ ಚೂಸ್ ಮಾಡ್ಬೋದಾ? ಇದು ತುಂಬ ಜನ ಕೇಳಿರೋದು ಕ್ವಶನ್. ಅಂದರೆ ಇದು ಕಾಮನ್ ಕ್ವಶನ್ ನನಗೆ ಬಂದಿರೋದು ಕಮೆಂಟ್ ಮತ್ತು ಇನ್ಸ್ಟಾದಲ್ಲಿ DM ಮಾಡಿರೋದು. ಏನಂತ ಅಂದರೆ, ಈಗ ನಂಗೆ ಸೆಕೆಂಡ್ ರೌಂಡಲ್ಲಿ ಒಂದು ಕಾಲೇಜ್ ಸಿಕ್ಕಿರುತ್ತೆ, ಅದಾದಮೇಲೆ ಥರ್ಡ್ ರೌಂಡಲ್ಲಿ ಬೇರೆ ಕಾಲೇಜ್ ಅಲಾಟ್ ಆದಾಗ ನನಗೆ ಅದು ಇಷ್ಟ ಇಲ್ಲ, ಮತ್ತೆ ಸೆಕೆಂಡ್ ರೌಂಡಲ್ಲಿರೋ ಸಿಕ್ಕಿರೋ ಕಾಲೇಜ್ಗೆ ನಾನು ಬರ್ಬೋದಾ, ಅಂದರೆ ನಾನು ಅಡ್ಮಿಷನ್ ಆಗ್ಬೋದಾ ಅಂತ. ಇಲ್ಲ ಗೈಸ್, ಹಂಗೆ ಆಗೋಕ್ಕಾಗಲ್ಲ. ಥರ್ಡ್ ರೌಂಡಲ್ಲಿ ಯಾವ ಕಾಲೇಜ್ ಅಲಾಟ್ ಆಗಿರುತ್ತೆ ಅದಕ್ಕೆ ಹೋಗಿ ಅಡ್ಮಿಷನ್ ಆಗಲೇಬೇಕು, ಬೇರೆ ಚಾಯ್ಸೇ ಇರಲ್ಲ. ನಾನೊಂದೇನು ಹೇಳೋದು ಅಂದರೆ, ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ಗಿಂತ ಇನ್ನೂ ಒಳ್ಳೆ ಕಾಲೇಜೇ ಸಿಗುತ್ತೆ. ಥರ್ಡ್ ರೌಂಡಲ್ಲಿ ಇನ್ನೂ ಒಳ್ಳೆ ಕಾಲೇಜ್ ಅಲಾಟ್ ಆಗುತ್ತೆ. ಇಲ್ಲಾಂದರೆ ನಿಮ್ಗೆ ಯಾವುದು ಕಾಲೇಜ್ ಅಲಾಟ್ ಆಗಿಲ್ಲ ಅಂದರೆ ಇವಾಗ ಸಿಕ್ಕಿರೋ ಕಾಲೇಜೇ ಸಿಗುತ್ತಲ್ವಾ. ನಾನು ಹೆಂಗೆ ಹೇಳ್ತೀನಿ ಅಂದರೆ, ನೀವು ಆಪ್ಷನ್ ಕರೆಕ್ಟಾಗಿ ಮಾಡಿದರೆ ಇನ್ನೂ ಒಳ್ಳೆ ಕಾಲೇಜೇ ಸಿಗುತ್ತೆ. ಬಿಕಾಸ್ ಮೇಲ್ಗಡೆ ಕಾಲೇಜಸ್ ಅಷ್ಟೇ, ಕೆಳಗಡೆ ಇರೋ ಕಾಲೇಜಸ್ ಎಲ್ಲ ಡಿಲೀಟ್ ಆಗುತ್ತಲ್ವ ನೆಕ್ಸ್ಟ್ ರೌಂಡ್ಗೆ ಹೋಗ್ತಿದ್ದೀರಾ ಅಂದರೆ. ಸೊ ನಾನೇನು ಹೇಳಿದೆ ಅಂದರೆ, ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿ ಥರ್ಡ್ ರೌಂಡ್ಗೆ ಯಾವ್ಯಾವ ಕಾಲೇಜಸ್ ಬೇಕು ಅಷ್ಟು ಮಾತ್ರ ಇಟ್ಕೊಳ್ಳಿ. ಇಲ್ಲಾಂದರೆ ಡಿಲೀಟ್ ಮಾಡಿ, ನಿಮ್ಗೆ ಎಡಿಟಿಂಗಿಗೆ ಬಿಡ್ತಾರೆ. ಆಫ್ಟರ್ 28 ಎಲ್ಲ ಈಗ ಅಡ್ಮಿಷನ್ದೆಲ್ಲ ಮುಗಿದ್ಮೇಲೆ ನಿಮ್ಗೆ ಎಡಿಟಿಂಗಿಗೆ ಬಿಡ್ತಾರೆ. ಅವಾಗ ಯಾವುದಾದ್ರು ಕಾಲೇಜ್ ಬೇಡ ಅದೆಲ್ಲ ಡಿಲೀಟ್ ಮಾಡ್ಕೊಳ್ಳಿ. ಥರ್ಡ್ ರೌಂಡ್ ಆದರೂ ಹುಷಾರಾಗಿ ಮಾಡಿ, ಬಿಕಾಸ್ ತಿರ್ಗಾ ಮತ್ತೆ ನಿಮ್ಮ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ಗೆ ಹೋಗೋಕ್ಕಾಗಲ್ಲ. ಅಕ್ಕ, ಈಗ ನಾನು ಸೆಕೆಂಡ್ ರೌಂಡಲ್ಲಿ ಬಂದಿರೋ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸ್ತೀನಿ, ಮತ್ತು ಥರ್ಡ್ ರೌಂಡ್ಗೆ ನ್ಯೂ ಕಾಲೇಜ್ ಆ್ಯಡ್ ಮಾಡ್ಬೋದಾ? ನಾನು ಆ್ಯಡ್ ಮಾಡ್ಬೋದು. ಎಷ್ಟೊಂದು ಜನ ಕೇಳಿರೋದೇನಂದರೆ, ಅಕ್ಕ ನಾನು ಚಾಯ್ಸ್ 1 ಎಂಟರ್ ಮಾಡಿ ತಿರ್ಗಾ ಮತ್ತೆ ಕಾಲೇಜಸ್ನ ಆ್ಯಡ್ ಮಾಡ್ಬೋದಾ ಅಂತ. ಕಾಲೇಜಸ್ನ ಆ್ಯಡ್ ಮಾಡ್ಬೋದು, ಇಫ್ ಏನಾದರೂ ಆ ಕಾಲೇಜಲ್ಲಿ ಸೀಟ್ ವೇಕೆನ್ಸಿ ಇದ್ದರೆ ಅಷ್ಟೇ. ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರಲ್ಲ, ನಿಮ್ಗೆ ಅವಾಗ ಗೊತ್ತಾಗುತ್ತೆ. ಸೇಮ್ ಕ್ವಶನ್, ವೇ ಟು ಪೇ ಪೆನಾಲ್ಟಿ 5K. ಪೆನಾಲ್ಟಿನ ನೀವು ಹೋಗಿ ಕೆ ಇ ಆಫೀಸಲ್ಲೇ ಪೇ ಮಾಡಬೇಕು. ನೆಕ್ಸ್ಟ್ ಕೇಳಿರೋದು, ರೌಂಡ್ 3ಗೆ ರ್ಯಾಂಕ್ ಜಾಸ್ತಿ ಆಗುತ್ತಾ ಆ್ಯಂಡ್ ತುಂಬ ಸೀಟ್ ವೇಕೆಂಟ್ ಇರುತ್ತಾ? ತುಂಬ ಸೀಟ್ ವೇಕೆನ್ಸಿ ಇರಲ್ಲ, ಆ್ಯಂಡ್ ರ್ಯಾಂಕ್ ವೇರಿ ಆಗುತ್ತಾ ಅಂದರೆ ನಿಜ ಗೈಸ್, ರ್ಯಾಂಕ್ ತುಂಬ ವೇರಿ ಆಗುತ್ತೆ. ರೌಂಡ್ 1 ಟು ರೌಂಡ್ 2 ಒಂದು 2 to 3K ರ್ಯಾಂಕ್ ವೇರಿ ಆಗಿದ್ದರೆ, ರೌಂಡ್ 2 ಟು ರೌಂಡ್ 3 ತುಂಬ ರ್ಯಾಂಕ್ ವೇರಿ ಆಗುತ್ತೆ. 5 to 10K ರ್ಯಾಂಕ್ ವೇರಿ ಆಗುತ್ತೆ. ಸೊ ನಿಮಗೆ ಒಳ್ಳೆ ಕಾಲೇಜ್ ಸಿಗೋದು ಚಾನ್ಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಬಂದು, ಅಕ್ಕ ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ದೀನಿ, ನಾನು ರೌಂಡ್ 3ಗೆ ಎಕ್ಸ್ಟ್ರಾ ಕಾಲೇಜಸ್ನ ಆ್ಯಡ್ ಮಾಡ್ಬೋದು. ಎಕ್ಸ್ಟ್ರಾ ಕಾಲೇಜಸ್ ಆ್ಯಡ್ ಮಾಡ್ಬೋದು. ಅದಾದಮೇಲೆ ಇಷ್ಟೊಂದು ಜನ ಕ್ವಶನ್ ಕೇಳ್ತಾ ಇರೋದು ಏನಂದರೆ, ಕಮೆಂಟ್ ಆಗ್ತಾ ಇರೋದು, ಅಕ್ಕ ಪೆನಾಲ್ಟಿ ಫೀಸ್ದು ಅಫಿಷಿಯಲಾಗಿ ಎಲ್ಲಿ ಹೇಳಿದ್ದಾರೆ, ನಾವು ಹೋಗಿ ಕೆ ಇಯಲ್ಲೇ ಪೇ ಮಾಡಬೇಕು, ಮತ್ತು ಇಲ್ಲಿ ಅಫಿಷಿಯಲಾಗಿ ಅನೌನ್ಸೇ ಮಾಡಿಲ್ವಲ್ಲ ಅಂತ ಕೇಳ್ತಿದ್ರೆ, ಇಲ್ಲ ಅಫಿಷಿಯಲಾಗಿ ಕೆ ಇ ಅವ್ರು ಅನೌನ್ಸ್ ಮಾಡಿದ್ದಾರೆ. ನಾನು ಅದನ್ನೆಲ್ಲ ನೋಡಿಕೊಂಡೇ ವೀಡಿಯೋ ಮಾಡಿರೋದು. ಅದಾದಮೇಲೆ ನಿಮ್ಗೆ ಇನ್ನೂ ಡೌಟ್ ಇದ್ರು, ನಾನೊಂದು ಚಾನಲ್ ಹೇಳ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು, ಎಜುಕೇರ್ ಕರ್ನಾಟಕ ಅಂತ. ಸೊ ನಾನು ಅಷ್ಟೇ, ನಾನು KCET ಕೌನ್ಸಿಲಿಂಗ್ ನಡೆಯುವಾಗ ಅವ್ರ ವೀಡಿಯೋಸ್ ನೋಡ್ಕೊಂಡೇ ಬಂದಿರೋದು. ಇವಾಗಲೂ ಅವ್ರ ವೀಡಿಯೋಸ್ ನೋಡ್ತೀನಿ. ನನಗೇನಾದರೂ ನಿಮ್ಗೆ ವೀಡಿಯೋಸ್ ಮಾಡಬೇಕು ಅಂದರೆ, ನನಗೇನಾದ್ರು ಡೌಟ್ ಇದ್ದರೆ ಅವ್ರ ವೀಡಿಯೋಸ್ನ ಒಂದ್ಸಲ ಚೆಕ್ ಮಾಡಿ ಫುಲ್ ಕ್ಲಾರಿಫೈ ಮಾಡಿಕೊಂಡೆ ನಾನು ನಿಮಗೆ ಹೇಳೋದು. ಎಷ್ಟೊಂದು ಜನ ಕೇಳ್ತಾ ಇದ್ದಾರೆ ಅಫಿಷಿಯಲಾಗಿ ಅನೌನ್ಸ್ ಆಗಿಲ್ಲ ಏನು ಅಂತೆಲ್ಲ. ಇಲ್ಲೆಲ್ಲ ಅಫಿಷಿಯಲಾಗಿ ಅನೌನ್ಸ್ ಆಗಿದೆ. ಗೈಸ್, ಈ ವಿಡಿಯೋ ಯೂಸ್ಫುಲ್ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡಲೇ ವಿಡಿಯೋ ನೋಡ್ತಾ ಇದ್ದೀರಾ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ವಿಡಿಯೋ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವ್ಲಾಗಲ್ಲಿ ಸಿಗುವ. ಅಲ್ಲಿವರೆಗೂ ಬಾಯ್ ಬಾಯ್.